Good morning. Welcome to the class. So last classಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಕಮ್ ಬ್ಯಾಕ್ ಟು ವಾಟ್ ಇಸ್ ದ ಮೆರಿಟ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಕ್ಲಿಯರ್ ಟರ್ಮ್. ಹಿಯರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂತ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅದು ಕ್ಲಿಯರ್ ಟರ್ಮ್ ಹೇಳ್ತಿದೆ. ಏನು, ನಾವು ಕ್ಯಾಶ್ ಇನ್ ಫ್ಲೋಸ್ನ ತೊಗೊತೀವಿ ಅಂತ. ಅಂದರೆ ಕ್ಯಾಶ್ ಇನ್ ಫ್ಲೋಸ್ ಅಂತಂದರೆ ನಥಿಂಗ್ ಬಟ್ ನಾವೊಂದು ಯಾವುದ್ರಲ್ಲಾದರೂ ನಾನು ಹೇಳಿದ್ನಲ್ಲ, ಕಾಸ್ಟ್ ಮೈನಸ್ ಬೆನಿಫಿಟ್. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 8 ರೂಪಾಯಿಗೆ ಸೇಲ್ ಮಾಡಿದ್ರೆ ನಮಗೆ ಲಾಸ್, 12 ರೂಪಾಯಿಗೆ ಸೇಲ್ ಮಾಡಿದ್ರೆ ನಮಗೆ ಪ್ರಾಫಿಟ್. ದ ಬೆನಿಫಿಟ್ ಈಸ್ 2 ರೂಪಿ. ಅದನ್ನು ನಾವು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಲ್ಲಿಂದ ಈಚ್ ಆ್ಯಂಡ್ ಆ್ಯಕ್ಟಿವಿಟಿ ಶುಡ್ ಇನ್ಕ್ರೀಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಕ್ಲಿಯರಾಗಿ ಡಿಫೈನ್ ಮಾಡಿದ್ದಾರೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು ಅಂತ ಡಿಫೈನ್ ಮಾಡಿಲ್ಲ, ಬಟ್ ಅದರ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು, ಎವ್ರಿ ಟೈಮ್ ಇನ್ಕ್ರೀಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಹೇಳ್ತಾರೆ. ಓಕೆ, ಅದನ್ನು ಕ್ಲಿಯರಾಗಿ ಡಿಫೈನ್ ಮಾಡಿದ್ದಾರೆ. ಫಸ್ಟ್ ಪಾಯಿಂಟ್, ಇಟ್ ಕನ್ಸಿಡರ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಂದರೆ ಅವ್ರೇನು ಮಾಡ್ತಾರೆ, ಬಡ್ಡಿನೂ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪ್ರಿನ್ಸಿಪಲ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ತಾರೆ. ಎಫ್ ಡಿನೂ ಎಕ್ಸಾಂಪಲ್, ಎಫ್ ಡಿ ಮತ್ತು ಇಂಟ್ರೆಸ್ಟ್ನ ತೊಗೊತೀವಿ. ಎಫ್ ಡಿ ಇಂಟ್ರೆಸ್ಟ್ನ ಎರಡೂ ರಿಸೀವ್ ಮಾಡಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಿ. ಸೊ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ಕನ್ಸಿಡರ್ ಅಂಡರ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್. Third point, the concept of wealth maximization is universally accepted. So profit maximization or wealth maximization ಅಂತ ಹೇಳಿ 2 choice ಕೊಟ್ಟಾಗ many they have been accepted only the wealth maximization, not the profit maximization. Third point. Fourth, it helps in framing strong dividend policy to reach maximum return to the equity shareholders. ಸೊ ಬರೀ ಯೂನಿವರ್ಸಲಿ accepted ಅಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ಡಿವಿಡೆಂಡ್ನ ಡಿಕ್ಲೇರ್ ಮಾಡಲಿಕ್ಕೆ ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಇಂದ ಆಬ್ಜೆಕ್ಟಿವಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ರಿಟರ್ನ್ಸ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಡಿವಿಡೆಂಡ್ ಪಾಲಿಸಿ, ಅವ್ರಿಗೇನು ಡಿವಿಡೆಂಡ್ ಕೊಡ್ತೀವಿ, ಶೇರಿಂದ ಪ್ರಾಫಿಟ್ ಆಫ್ ಎ ಕಂಪನಿ ಮ್ಯಾಕ್ಸಿಮಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಯಾವಾಗಲೂ ಜಾಸ್ತಿ ಕೊಡಬೇಕು ಅನ್ನೋದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಏಕೆಂದರೆ ಕಡಿಮೆ ಕೊಟ್ಟರೆ ಏನಾಗುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರು ಲಾಸ್ ಆಗಿ, ಹೋದ ಸತಿ 4 ರೂಪಾಯಿ ಕೊಟ್ಟು ಈ ಸತಿ 3 ರೂಪಾಯಿ ಕೊಟ್ಟರೆ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗುತ್ತೆ. ಹೋದ ಸತಿ 4 ರೂಪಾಯಿ ಕೊಟ್ಟು ಈ ಸತಿ 4 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಆದರೆ 3 ರೂಪಾಯಿ ಕೊಡಬಾರ್ದು. ಓಕೆ, ಸೊ ದಟ್ಸ್ ದ ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್, ಇಟ್ ಕನ್ಸಿಡರ್ ಇಂಪ್ಯಾಕ್ಟ್ ಆಫ್ ರಿಸ್ಕ್ ಫ್ಯಾಕ್ಟರ್. ಸೊ ಏನಾದರೂ ರಿಸ್ಕ್ ಆದರೆ, ಅಂದರೆ ಫ್ಲಕ್ಚುಯೇಷನ್ಸ್ ಆದರೆ, ಅನ್ಸರ್ಟಿನಿಟೀಸ್ ಆದರೆ, ಟೆಕ್ನಾಲಜಿ ಚೇಂಜ್ ಆದರೆ, ಗೌರ್ಮೆಂಟ್ ಚೇಂಜ್ ಆದರೆ, ರೂಲ್ಸ್ ಚೇಂಜ್ ಆದರೆ, ಕರ್ನಾಟಕದಲ್ಲಿ ಮೈನಿಂಗ್ ನಾಟ್ ಪರ್ಮಿಟೆಡ್, ಮೈನಿಂಗ್ ಮಾಡ್ತಿದ್ದ ಕಂಪ್ನಿ ಎಲ್ಲ ಲಾಸ್ ಆಯಿತು, ಅವ್ರು ಅಂದ್ಕೊಂಡಿರ್ತಾರೆ ನಾವು ಇಷ್ಟು ಪ್ರಾಫಿಟ್ ಮಾಡ್ತೀವಿ ಅಷ್ಟು ಪ್ರಾಫಿಟ್ ಮಾಡ್ತೀವಿ, ಮಾಡಲಿಕ್ಕೆ ಆಗೋದೇ ಇಲ್ಲ. ಓಕೆ, ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಚೇಂಜ್ ಆಗುತ್ತೆ, ಅದರಿಂದ ಯಾವ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸಲ್ಲಿ ಈ ಎಲ್ಲ ಫ್ಯಾಕ್ಟರ್ಸ್ನ ರಿಸ್ಕ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ. ನಮಗೆ ಪ್ರಾಫಿಟ್ ಆದರೆ ಎಷ್ಟು, ಲಾಸ್ ಆದರೆ ಎಷ್ಟು, ಮಿನಿಮಮ್ ಎಷ್ಟು ಬರ್ಬೋದು ಅನ್ನೋದನ್ನು ಎಸ್ಟಿಮೇಟ್ ಮಾಡ್ತಾರೆ. ಸೊ ಹಾಗಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಗುಡ್ ಅಂತ, ರಿಸ್ಕ್ ಫ್ಯಾಕ್ಟರ್ನು ಕೂಡ ಕನ್ಸಿಡರ್ ಮಾಡುತ್ತೆ ಅಂತ. ನೆಕ್ಸ್ಟ್, ಕ್ರಿಟಿಸಿಸಮ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಏನು, ಯಾಕೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ನ ಬೇಡ ಅಂತ ಹೇಳಬೇಕು, ಏನಾದರೂ ಕ್ರಿಟಿಕ್ಸ್ ಇದೆಯಾ, ಡಿಮೆರಿಟ್ಸ್ ಇದೆಯಾ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಅಂತ. ದ ಫಸ್ಟ್ ಪಾಯಿಂಟ್, ದ ಆಬ್ಜೆಕ್ಟಿವ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ಡಿಸ್ಕ್ರಿಪ್ಟಿವ್ ಅಂತ ಅವ್ರು ಹೇಳ್ತಿದ್ದಾರೆ. ಎವ್ರಿ ಟೈಮ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್ ಶುಡ್ ಇನ್ಕ್ರೀಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ನ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ನಮ್ಮ ಆಬ್ಜೆಕ್ಟಿವ್ ಅಚೀವ್ ಆಗಿದೆ ಅಂತ ಹೇಳ್ತೇವೆ. ನಮ್ಮ ಆಬ್ಜೆಕ್ಟಿವ್ ಎವ್ರಿ ಟೈಮ್ ಅವ ಕಂಪನಿ ಮಾರ್ಕೆಟ್ ಶೇರ್ ಶುಡ್ ಗೋ ಅಪ್. ನಮ್ಮ ಕಂಪ್ನಿ ಮಾರ್ಕೆಟ್ ಶೇರ್ ಏನಿದೆ ಅದು ರೇಟ್ ಯಾವಾಗಲೂ ಜಾಸ್ತಿ ಹೋಗಬೇಕು, ಕಡಿಮೆ ಆಗಬಾರ್ದು ಅಂತ. ಓಕೆ, ಅದನ್ನು ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ದ ಆಬ್ಜೆಕ್ಟಿವ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ಡಿಸ್ಕ್ರಿಪ್ಟಿವ್. ಏನು, ಹೇಗೆ ಮಾಡಬೇಕು, ಅದನ್ನು ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನು ಹೇಳೋದಿಲ್ಲ, ಜಸ್ಟ್ ಅದನ್ನು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ತುಂಬ ಎಸೆ ಟೈಪ್, ಡಿಸ್ಕ್ರಿಪ್ಟಿವ್ ಅಂದ್ರೇನು, ಎಸೆ ಥರ ಬರೆಯುವಂಥದ್ದು. ಆಬ್ಜೆಕ್ಟಿವ್ ಅಂದ್ರೇನು, ಆಬ್ಜೆಕ್ಟಿವ್ ಕ್ವಶನ್ಸ್ ಅಂತ ಹೇಳ್ತೀವಿ. ನೀವು IC ಎಲ್ಲ 4 ಚಾಯ್ಸಲ್ಲಿ ಒಂದು ಮಾಡಬೇಕಲ್ಲ, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಬಂದರೆ ಅದನ್ನು ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೀವಿ. ನೀವೇನು ಎಕ್ಸಾಮ್ ಎಸೆ ಟೈಪ್ ಬರೆಯೋದಾದರೆ ನಾವು ಡಿಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ನ ಡಿಸ್ಕ್ರೈಬ್ ಮಾಡಲಿಲ್ಲ, ಡಿಸ್ಕ್ರಿಪ್ಟಿವ್ ಆಗಿಲ್ಲ ಅಂತ. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್, ಇಟ್ ಲೀಡ್ ಟು ಕನ್ಫ್ಯೂಷನ್ ಆ್ಯಂಡ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಪಾಲಿಸಿ. ಫೈನಾನ್ಷಿಯಲ್ ಪಾಲಿಸಿನ ಕನ್ಫ್ಯೂಷನ್ಗೆ ಮತ್ತು ಈ ಮಿಸ್ಇಂಟರ್ಪ್ರಿಟೇಷನ್, ಕನ್ಫ್ಯೂಷನ್ ಆಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಯಾಕೆ ಅಂತ, ಬಿಕಾಸ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಮೇ ಬಿ ಯೂಸ್ಡ್ ಬೈ ಡಿಫ್ರೆಂಟ್ ಇಂಟ್ರೆಸ್ಟ್ ಇನ್ ಎ ಕಂಪನಿ. ಸೊ
ಯಾಕೆ ಇದು ಕನ್ಫ್ಯೂಸಿಂಗ್ ಅಂತ ಹೇಳ್ತಾರೆ ಅಂತ, ಕನ್ಫ್ಯೂಷನ್ ಮತ್ತು ಮಿಸ್ಇಂಟರ್ಪ್ರಿಷನ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಟಾಟಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಮೋರ್ ಮ್ಯಾಟರ್ ದೆನ್ ಅ ಪ್ರಾಫಿಟ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಕಮ್ ಬ್ಯಾಕ್ ಟು ರಿಲಯನ್ಸ್, ದೇ ಆರ್ ಮೋರ್ ಕನ್ಸರ್ನ್ ಫಾರ್ ಎ ಪ್ರಾಫಿಟ್ ಜಾಸ್ತಿ ಇರಬೇಕು, ಮ್ಯಾನೇಜ್ಮೆಂಟ್ ಡಿವಿಡೆಂಡ್ ಜಾಸ್ತಿ ಕೊಡಬೇಕು, ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಮ್ ಬ್ಯಾಕ್ ಟು ಇನ್ಫೋಸಿಸ್, ದೇ ಆರ್ ಫೇವರಬಲ್ ಟು ದ ಎಂಪ್ಲಾಯೀಸ್ ಅಂತ. ಏನು ಯಾವುದೇ ಎಂಪ್ಲಾಯೀಸ್ನ ತೆಗೆದಾಕೋದಿಲ್ಲ, ಎಂಪ್ಲಾಯೀಸ್ ಬಗ್ಗೆ ತುಂಬ ಕಾನ್ಷಿಯಸ್, ದೇ ಆರ್ ವೆರಿ ಕೇರ್ಫುಲ್ ಅಬೌಟ್ ದ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಸೊ ಹೀಗೆ ಅಂದರೆ ಏನು ಸಿಗ್ನಿಫಿಕೆನ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಾನೇನು ಹೇಳಿದೆ, ಕ್ರೆಡಿಟರ್ಸ್, ವರ್ಕರ್ಸ್, ನೆಕ್ಸ್ಟ್ ಸೊಸೈಟಿ, ದೆನ್ ಮ್ಯಾನೇಜ್ಮೆಂಟ್. ಈ 4 ಜನ ಸ್ಯಾಟಿಸ್ಫೈ ಮಾಡಿದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಟ್ ವಿಲ್ ಬಿ ಅಚೀವ್ಡ್ ಆಟೋಮೆಟಿಕಲಿ ಅಂತ ಹೇಳ್ತೇವೆ. ಬಟ್ ಆದರೆ ಒಂದು ಕಂಪ್ನಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್. ಫಾರ್ ಸಮ್ ಕಂಪನಿ ಮಾರ್ಕೆಟಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಫಾರ್ ಸಮ್ ಕಂಪನಿ ಇಟ್ ವಿಲ್ ಬಿ ವರ್ಕರ್ ಈಸ್ ಮೋರ್ ಇಂಪಾರ್ಟೆಂಟ್. ಫಾರ್ ಸಮ್ ಕಂಪನಿ ಇಟ್ ವಿಲ್ ಬಿ ಅದರ್ ಫ್ಯಾಕ್ಟರ್, ಟೆಕ್ನಾಲಜಿ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಸೊ ಹಿಯರ್ ಇಟ್ ವಿಲ್ ಲೀಡ್ ಟು ಕನ್ಫ್ಯೂಷನ್ ಅಂತ. ಒಬ್ಬೊಬ್ಬರು ಒಂದೊಂದು ಫ್ಯಾಕ್ಟರ್ನ ತೊಗೊಂಡು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡ್ತಾ ಇದ್ದಾರೆ, ದೇ ಆರ್ ಅಚೀವಿಂಗ್. ಓಕೆ, ಬಟ್ ಕ್ರಿಟಿಕ್ಸ್ ಏನಂತಂದರೆ ಇಟ್ ಈಸ್ ಕನ್ಫ್ಯೂಷನ್ ಆಗುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಮತ್ತು ಡಿಫ್ರೆಂಟ್ ಆಸ್ಟಿಕ್ ಅಂತ. ಈಗ ಎಲ್ಲ ಏನು ನಿಮ್ಮ ಕ್ಲಾಸಲ್ಲಿ ಎಲ್ಲರ ಮಾರ್ಕ್ಸು ಒಂದೇ ಥರ ಇರುತ್ತಾ? ಇಲ್ಲ, ಒಬ್ಬರು ಜಾಸ್ತಿ ತೆಗಿಬೋದು, ಒಬ್ಬರು ಕಡಿಮೆ ತೆಗಿಬೋದು, ಬಟ್ ಒಬ್ಬೊಬ್ರದ್ದು ಸಿಮಿಲರ್ ಇರುತ್ತೆ. ಸೊ ಡಿಫ್ರೆಂಟ್ ಆಸ್ಟಿಕ್ ಮೇ ಬಿ ಯೂಸ್ ಬೈ ಡಿಫ್ರೆಂಟ್ ಇಂಟ್ರೆಸ್ಟ್ ಆಫ್ ಕಂಪನಿ. ಸೊ ನೀವು ಬೇರೆ ಬೇರೆ ಏನು ನಿಮ್ಮ ಇದರಲ್ಲಿ ನೀವು ಮಾರ್ಕ್ಸ್ ತೊಗೊಳೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಓದಿರ್ಬೋದು. ಓಕೆ, ಅಂದರೆ ಒಬ್ಬರಿಗೆ ಒಂದು ಸಬ್ಜೆಕ್ಟ್ ಇಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಸಬ್ಜೆಕ್ಟ್ ಇಷ್ಟ ಆಗುತ್ತೆ. ಒಂದು ಸಬ್ಜೆಕ್ಟಲ್ಲಿ ಅಕೌಂಟ್ಸಲ್ಲಿ ಜಾಸ್ತಿ ತೆಗೆದ್ರೆ ಇನ್ನೊಬ್ಬರು ಥಿಯರಿಯಲ್ಲಿ ಕಡಿಮೆ ತೆಗಿತಾರೆ, ಇನ್ನೊಬ್ಬರು ಥಿಯರಿಯಲ್ಲಿ ಜಾಸ್ತಿ ತೆಗೆದ್ರೆ ಅಕೌಂಟ್ಸಲ್ಲಿ ಜಾಸ್ತಿ ತೆಗಿತಾರೆ. ಒಬ್ಬೊಬ್ಬರು ಎರಡೂ ಬ್ಯಾಲೆನ್ಸ್ ಮಾಡ್ತಾರೆ. ಅದನ್ನು ನಾವು ಡಿಫ್ರೆಂಟ್ ಸ್ಟಿಕ್ ಅಂತ ಹೇಳ್ತೀವಿ. ಒಬ್ಬರು ವರ್ಕರ್ಸ್ ಇಂಪಾರ್ಟೆನ್ಸ್ ಕೊಡ್ತಾರೆ, ಒಬ್ಬರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ, ಇನ್ನೊಬ್ಬರು ಟೆಕ್ನಾಲಜಿಗೆ, ಅಥವಾ ಇನ್ನೊಬ್ಬರು ಡಿವೆಂಚರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಥವಾ ಸೊಸೈಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಕನ್ಫ್ಯೂಸಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಡಿಫರ್ ಫ್ರಮ್ ಒನ್ ಇಂಟು ಅನದರ್ ಎಂಟಿಟಿ ಅಂತ. ಒನ್ ಟು ಒನ್ ಬಿಸ್ನೆಸ್ ಅಂತ ಅಂದಾಗ, ಸೊ ಒಂದೇ ಇಂಡಸ್ಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ FMCG ಕಂಪ್ನೀಸಲ್ಲಿ ನಂಬರ್ ಆಫ್ ಕಂಪ್ನೀಸ್ ಇದೆ. ಇನ್ನು HUL ಇದೆ, ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್ ಇದೆ, ಕೋಲ್ಗೇಟ್ ಇದೆ, ಯಾವುದು ನಂಬರ್ ಆಫ್ ಕಂಪ್ನೀಸ್ ಇದೆ, ನಿರ್ಮಾ ಇದೆ, ಡಾಬರ್ ಇದೆ, ಜಾನ್ಸನ್ ಇದೆ. ಓಕೆ, ಸೊ ನಾವು ಲೀಸ್ಟ್ ಮಾಡ್ತಾ ಹೋಗ್ಬೋದು, ಎಷ್ಟು ಬೇಕಂದ್ರೂ ಕಂಪ್ನಿ ನೇಮ್ನ. ಬಟ್ ಎಲ್ಲ ಒಂದೇ ಥರ ಇದೆಯಾ? ಇಲ್ಲ, ದೇ ಆರ್ ಡಿಫರ್. ಒಂದು ಪ್ರಾಡಕ್ಟ್ಗಿಂತ ಇನ್ನೊಬ್ಬರು, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಡಿಫರ್ ಆಗಿದೆ. ಡಿಫರ್ ಫ್ರಮ್ ಒನ್ ಎಂಟಿಟಿ ಟು ಅನದರ್ ಎಂಟಿಟಿ, ಬಿಸ್ನೆಸ್ ಎಂಟಿಟಿ ಅಂತ. ಸೊ ಎಲ್ಲನೂ ಕೂಡ ಬೇರೆ ಬೇರೆ ಆಗಿರೋದ್ರಿಂದ ನಾವು ಬರೀ ಒಂದೇ ಕ್ಯಾಟಗರಿಯಲ್ಲಿ ನಾವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ಆಲ್ ದಿಸ್ ಥಿಂಗ್ಸ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗಿಂತ ಪ್ರೆಸೆಂಟ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, that's about the objectives of financial management. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೇನು, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದ್ರೇನು ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಆರ್ ದ ಅದರ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಸ್ಟಡಿ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು.